ಹಾಯ್ ಗೈಸ್, ಇವತ್ತು ಮೀಶೋಯಿಂದ ಒಂದು ಪಾರ್ಸಲ್ ರಿಸೀವ್ ಆಯಿತು. ನೋಡಿದರೆ ನೀವೇ ಕಳೆದೋಯ್ತೀರಾ, ಆ ರೀತಿ ಇದೆ ಇದು ಪ್ರಾಡಕ್ಟು. ಇಡ್ಲಿ ಪಾತ್ರೆ ಸೆಟ್ ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿದೆ. ಎಷ್ಟು ತಿನ್ನಕ್ಕೆ ಬಂದಿದೆ ಇದು ನೋಡಿ. ಇದು ಇಡ್ಲಿಗಲ್ದಲೇ ಬೇರೆ ಯಾವ್ದು ಗ್ರೇವಿ, ರೈಸು ಎಲ್ಲದಕ್ಕೂ ಸಹ ಯೂಸ್ ಮಾಡ್ಕೋಬೋದು. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಬಡಿಸ್ಲಿಕ್ಕೂ ಸಹ, ಅಂದರೆ ಎಲ್ಲ ಡೆಕೋರೇಷನ್ ಮಾಡಿ ಅನ್ನ ಸಾಂಬಾರು ಏನಾದ್ರು ತುಂಬಿಟ್ಟು ಈ ಥರ ಬಡಿಸ್ಲಿಕ್ಕೂ ಸಹ ಚೆನ್ನಾಗಿದೆ ಇದು. ಸೊ ಇದ್ರ ಜೊತೆ 3 ಇಡ್ಲಿ ಸೆಟ್ ಬರ್ತಾ ಇದೆ. ಸೊ ಇದು ಒಂದು ತುಂಬ ಸ್ಪೆಷಲ್ಲು, ನೋಡ್ತಾ ಇರ್ಬೋದು. ಇದರಲ್ಲಿ 16 ಇಡ್ಲಿ ಸೆಟ್ ಬರುತ್ತೆ. ಇದು ಚಿಕ್ಕದಾಗಿದೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನನ್ನ ಮಗಳಿಗೋಸ್ಕರ ಅಂತಲೇ ಬೈ ಮಾಡಿದ್ದು. ನೀವು ಪ್ರೈಸ್ ಕೇಳಿದರೆ ಶಾಕ್ ಆಗ್ತೀರಾ. ಸೊ 528 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿಲಿ. ಸೊ ಆನ್ಲೈನ್ ಪೇಮೆಂಟ್ ಆದರೆ ಇನ್ನೂ 20 ರೂಪೀಸ್ ನಿಮಗೇ ಕಡಿಮೆ ಆಗುತ್ತೆ. ಇಷ್ಟು ಸೆಟ್ಟಿಂದ 528 ರೂಪಾಯಿ ಅಂದರೆ ಆರಾಮಾಗಿ ಕೊಡ್ಬೋದು. ಅಂಗಡಿಗಳೆಲ್ಲ 1000 ರೂಪಾಯಿ ಮೇಲೇ ಹೇಳ್ತಾರೆ. ಸೊ ಇದು ಆಲ್ ಇನ್ ಒನ್, ಯಾವ ಥರನಾದ್ರು ಯೂಸ್ ಮಾಡ್ಕೋಬೋದಲ್ವಾ. ಸೊ ನೋಡಿ ಯಾವ ಥರ ಇದೆ ಅಂತ. ನನಗಂತೂ ಇದಕ್ಕಿಂತ ನೋಡಿ ಇದು ಎರಡೆರಡು ಕೂತ್ಕೊಳ್ಳುತ್ತೆ ನೋಡಿ, ತುಂಬ ಇಷ್ಟ ಆಯಿತು ನನಗಂತೂ ಇದು. ಮತ್ತು ನನಗೆ ಇದು ಕಡಾಯಿ ಇದೆಯಲ್ಲ, ಇದು ತುಂಬ ಇಷ್ಟ ಆಯಿತು. ಸೊ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಸಹ ಅಷ್ಟೇ ಚೆನ್ನಾಗಿದೆ. ನನ್ನ ಮಗಳಿಗೋಸ್ಕರ ಈ ಸ್ಪೆಷಲಾಗಿ ತರಿಸಿದ್ದು ನೋಡಿ. ಈ ರೀತಿ ಮಾಡ್ಕೋಬೋದು, ಎರಡೆರಡು ಒಂದೊಂದು ಸಲ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ 100/100 ಕೊಡ್ಬೋದು ಕ್ವಾಲಿಟಿ ಇದಕ್ಕೆ. ಸೊ ಯಾರಿಗಾದ್ರೂ ಬೇಕಂದರೆ ಈಗಲೇ ಹೋಗಿ ಬೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ DM ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಇವಾಗಲೇ ಹೋಗಿ ಬೈ ಮಾಡಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೋಡಿ, ನಾನು ಕೂಡ ಅವತ್ತಿನ ಬೆಳಗ್ಗೆಗೆ ಇಡ್ಲಿ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಇಡ್ಲಿ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಸೊ ಯಾವ ರೀತಿ ಬಂದಿದೆ ಈ ಪಾತ್ರೆ, ಚಿಕ್ಕದಿದೆಯಲ್ವಾ, ಚೆನ್ನಾಗಿ ಬರುತ್ತಾ, ಎಷ್ಟು ದಪ್ಪ ಬರುತ್ತೆ, ಇಡ್ಲಿನ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಅವತ್ತಿನ ಬೆಳಗ್ಗೆಗೆ ಮಾಡಿದ್ದೆ, ಬೆಳಗ್ಗೆನೇ. ಸೊ ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಅದು ನಮಗಿಟ್ಟೆ. ಇವಾಗ ಪಾಪು ಚಿಕ್ಕದ್ರಲ್ಲಿ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಆಯಿಲ್ ಸವರ್ಬಿಟ್ಟು ಇಕ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಬಂದಿತ್ತು ಅಂತ. ತುಂಬ ಚೆನ್ನಾಗಿತ್ತು, ಇಷ್ಟಿಷ್ಟು ದಪ್ಪನೇ ಬಂದಿತ್ತು ಇಡ್ಲಿ. ಮನೆಯವರೆಲ್ಲ ಇಷ್ಟಪಟ್ಟು ತಿಂದರು. ಇವಾಗ ನಾನು ಅದೆರಡು ಇಬ್ಬೆ ಎತ್ತಿಕ್ಬಿಟ್ಟು ಹೆಂಗೋ ಅದು ನಾನು ಇಡ್ಲಿ ಎಬ್ಬವತ್ತಿಗೆ ಅದೊಂದು ಬೇಯ್ಕೊಳ್ಳುತ್ತೆ ಅಂತ ಸೊ ಪಾಪುದು ಬಿಟ್ಟಿಟ್ಟಿದ್ನಲ್ಲ ಅದನ್ನು ಬೇಯಿತು ನೋಡಿ, ಇದಾಯಿತಾ. ಸೊ ಇಡ್ಲಿ ಅವತ್ತಿನ ಬೆಳಗ್ಗೆ ಇನ್ನೊಂದು ರೊಟ್ಟಿ ಶೀಟರ್ ಬಂದಿತ್ತು. ಇದರಲ್ಲಿ ಒಬ್ಬಟ್ಟು, ರೊಟ್ಟಿ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಮಸಾಲೆ ರೊಟ್ಟಿ, ಈರುಳ್ಳಿ, ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ವಾ, ಈ ಥರ ಶೀಟ್ಸ್ ಬರುತ್ತೆ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಕಾಂಬೋದಲ್ಲಿ ತರಿಸಿದ್ದೆ ನಾನು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೋಡಿ ಇದ್ರ ಮೇಲೆ ಹಾಕ್ಬಿಟ್ಟು ಇವಾಗ ಬೇಯಿಸ್ತಾ ಇದ್ದೀನಿ ರೊಟ್ಟಿನ. ತುಂಬ ಚೆನ್ನಾಗಿದೆ. ಏಕೆಂದರೆ ನಾವು ತೆಳುವಾಗಿ ತೊಟ್ಟಕ್ಕೆ ಬರೋಲ್ಲ ಕೆಲವ್ರಿಗೆ ರೊಟ್ಟಿ. ಈ ಥರ ಶೀಟ್ ಮೇಲೆ ಎಷ್ಟು ತೆಳು ಬೇಕಾದ್ರೂ ತೊಟ್ಕೋಬೋದು. ಶೀಟ್ನ ಈ ಥರ ಹಿಂಗೆ ಹಾಕಿದರೆ ಹಂಚ್ಮೇಕೆ, ಸೊ ಶೀಟ್ ಯಾವುದೇ ರೀತಿ ಸುಟ್ಟು ಹೋಗಲ್ಲ ಇದು. ಸೊ ಹಾಗಾಗಿ ಎಲ್ರಿಗೂ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಒಬ್ಬಟ್ಟು ಎಲ್ಲ ಮಾಡ್ಕೋಬೋದು. ಸೊ ಒಬ್ಬಟ್ಟಿಗೆ ಕವರು ಇಲ್ಲ ಬಾಳೆದೆಲೆನೇ ಹುಡುಕ್ತಾ ಇರಬೇಕು. ಇದು ಒಂದು ಸಲ ತರಿಸ್ಕೊಂಡ್ರೆ ಸಾಕು, ವಾಶ್ ಮಾಡಿ ಎತ್ತಿಂಕೋಬೋದು. ಸೊ ನಾನು ಲೆಫ್ಟ್ ಸೈಡಲ್ಲಿ ಫೋನ್ ಇಟ್ಕೊಂಡು ಮತ್ತು ರೈಟ್ ಸೈಡಲ್ಲಿ ಒಂದೇ ಕೈಯಲ್ಲಿ ಪೇಪರ್ ತೆಗಿತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಕಿತ್ಕೋತಾ ಇದೆ ಅಷ್ಟೇ. ಸೊ ನೀಟಾಗಿ ಎರಡು ಕೈಲೂ ಬಿಡಿಸಿದ್ರೆ ನೀಟಾಗೇ ಬರುತ್ತೆ. ಇವಾಗ ನಾನು ಮಸಾಲೆ ಅಂದರೆ ಈರುಳ್ಳಿ, ಇದು ಕೆಂಪುಗೆ ಏನು ತುಪ್ಪತೈತೆ ಅಂದರೆ ಬೀಟ್ರೋಟ್ ಹಾಕಿದ್ದೆ. ಸೊ ಕ್ಯಾರೆಟು, ಬೀಟ್ರೋಟು, ಸೌತೆಕಾಯಿ ಎಲ್ಲ ಸಹ ಹಾಕಿ ಮಾಡ್ಬೋದು. ನಾನು ಈ ಥರ ಬೀಟ್ರೋಟ್ ಹಾಕ್ಬಿಟ್ಟು ಮಾಡಿದ್ದೆ ನೋಡಿ. ತೊಡ್ತಾ ಇದ್ದೀನಿ. ಏನು ಸಖತ್ತಾಗಿ ಬಂದಿತ್ತು ಅಂದರೆ ತುಂಬ ರುಚಿಯಾಗಿ ಬಂದಿತ್ತು. ಸೊ ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಹೆಂಗೂ ಹೋಳಿಗೆ ಎಲ್ಲ ಹಬ್ಬದಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀವಲ್ವಾ. ಸೊ ಈ ರೀತಿ ಒಂದು ಕವರ್ ತೆಗೆಸ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಏನಿಲ್ಲ, ಸ್ವಲ್ಪ ಶೀಟ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಆಯಿಲ್ ಸವರ್ಕೊಂಬಿಟ್ಟು ನಾವು ರೊಟ್ಟಿ ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ತೊಡ್ತಾ ಬಂದರೆ ಸಾಕು. ಸೊ ಎರಡು ಕೈಲೂ ಅಂದರೆ ಒಂದು ಕೈಲಿ ತೊಟ್ಟು ಒಂದು ಕೈಲಿ ರೌಂಡ್ ಮಾಡಿಕೊಡ್ತಾ ಬರಬೇಕು. ಎಷ್ಟು ತೆಳುವು ಸಾಧ್ಯನೋ ಅಷ್ಟು ತೆಳುವಾಗಿ ತೊಡ್ಕೊಳ್ಳಿ. ಆಗಲೇ ಹೇಳ್ದಂಗೆ ನಾನು ಫೋನ್ ಇಟ್ಕೊಂಡಿರೋದ್ರಿಂದ ಬರ್ತಾ ಇಲ್ಲ ಕರೆಕ್ಟಾಗಿ, ಅಂದರೆ ಒಂದು ಕೈಯಲ್ಲಿ ಮಾತ್ರ ಮಾಡ್ತಿದ್ದೀನಲ್ಲ ಅದಕ್ಕೆ. ನೋಡಿ ಇವಾಗ ರೌಂಡುಗೆ ತಟ್ಟೆ. ಇದು ಶೀಟ್ ಸಮೇತ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ಇದನ್ನು ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆಲ್ಲ ಪ್ರಾಡಕ್ಟ್ದು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇವಾಗ
ಡೋರ್ಗೆ ಅಂತ ಒಂದು ಮಸ್ಕಿಟೋ ನೆಟ್ ತರಿಸಿದ್ದೆ. ಸೊ ನಮ್ಮದು ಬಂದು ಅಡ್ಡ 105 ಇದೆ, ಉದ್ದ ಬಂದು 210 ಇದೆ. ಸೊ ನೀವು ಟೇಪಲ್ಲಿ ಸೆಂಟಿಮೀಟರ್ ಲೆಕ್ಕದಲ್ಲಿ ಟೇಪ್ ಹಿಡ್ಕೊಂಡು ಲೆಕ್ಕ ಹಾಕ್ಕೊಂಡು ನೀವು ಅಳತೆ ಮಾಡ್ಕೋಬೋದು. ಇದು ಅವರೇ ಕೆಳಗಡೆ ಗಮ್ ಥರ ಕೊಟ್ಟಿರ್ತಾರೆ ಅಂಟ್ಸೋಕ್ಕೆ. ಸ್ಟಿಕ್ಕು ನಾವು ಕವರ್ ತೆಗೆದುಬಿಟ್ಟು ಅಂಟಿಸಿದ್ರೆ ಸಾಕು. ಇವಾಗ ಸ್ಟಿಚ್ಚಿಂಗ್ ಮಾಡ್ಸೋಕ್ಕೆಲ್ಲ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ. ಬಿಲೋ 500 ರುಪೀಸಲ್ಲೆಲ್ಲ ಇದು ಸಿಗ್ತಾ ಇದೆ. ಡೋರ್ ಸುತ್ತಲೂ ಈ ಥರ ಟೇಪ್ ಕೊಟ್ಟಿದ್ದಾರಲ್ವ, ಇದನ್ನು ಅಂಟಿಸೋದಷ್ಟೇ. ಸೊ ನೀಟಾಗಿ ನಾವು ಅಳತೆನ ನಮ್ಮ ಡೋರ್ ಎಷ್ಟಿದೆ ಅಷ್ಟು ನೋಡ್ಕೊಬಿಟ್ಟು ನಾವು ತೊಗೋಬೇಕಾಗುತ್ತೆ. ಈ ಥರ ನೋಡ್ತಾ ಇರ್ಬೋದು. ನೀಟಾಗಿ ಅದು ಕೆಳಗಡೆದು ಕವರ್ ಕಿತ್ಬಿಟ್ಟು ಈ ಥರ ಅಂಟಿಸ್ಬೇಕು. ಮೇಲ್ಗಡೆ ನೆಟ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ಒಂದು ನಿಮಿಷ. ನಾವಿವಾಗ ಅಂಟಿಸ್ತಾ ಇದ್ದೀವಿ. ಇವಾಗಂತೂ ಸೆಕೆಗಾಲ, ಮತ್ತು ಅಂದರೆ ಮಳೆ ಬರ್ತಾ ಇದ್ರೂ ಸೆಕೆ ತುಂಬ ಆಗುತ್ತೆ. ಯಾವಾಗಲೂ ಫ್ಯಾನ್ ಯೂಸ್ ಮಾಡೋಕ್ಕಾಗಲ್ಲ. ಇದು ನಾನು ಡೋರಿಗೆ ಹಾಕೋದ್ರಿಂದ ಸೊಳ್ಳೆ ಸಹ ಒಂದು ಬರೋಕ್ಕೆ ಸಾಧ್ಯನೇ ಇಲ್ಲ. ಕ್ವಾಲಿಟಿ ಮಾತ್ರ ಇಷ್ಟು ಕಡಿಮೆ ರೇಟಿಗೆ ಬೆಸ್ಟ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಬೇಕಾದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಯಾವ್ಯಾವ್ದು ರಿವ್ಯೂ ಮಾಡ್ತಿದ್ದೀನಿ 100/100 ಕೊಡ್ಬೋದು ಈ ಪ್ರಾಡಕ್ಟ್ಗಳಿಗೆ. ನಾವು ಈಗ ಸುತ್ತ ಅಂಟಿಸ್ಬಿಟ್ಟು ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು. ಇವಾಗ ಮೇಲ್ಗಡೆದು ಹಾಕ್ತಾ ಇದ್ದೀವಿ. ಹಿಂಗೆ ಸ್ಟಿಕ್ ಥರ ಎಳೆಯ ಥರ, ಈಗ ಶೂ ಲೇಸು ಆ ಥರ ಹಿಂಗೆ ಸ್ಟಿಕ್ ಥರ ಬರುತ್ತಲ್ವ, ಆ ರೀತಿ ಕೊಟ್ಟಿರ್ತಾರೆ. ಸೈಡು ಮೇಲ್ಗಡೆ ಮತ್ತು ಆ ಕಡೆ ಈ ಕಡೆ ಸೈಡು ಈ ಥರ ಅಂಟಿಸ್ಕೊಂಡ್ರೆ ಮೇಲ್ಗಡೆದು ಹಾಕ್ಲಿಕ್ಕೆ ಈಸಿ. ನಮಗೆ ಬೇಡ ಅಂದರೆ ಬೇಕಾದ್ರೆ ಎತ್ತಿಟ್ಕೊಬೋದು. ಸೊ ನೋಡಿ, ಈಗ ನಮ್ಮದು ಅಳತೆ ಪ್ರಕಾರ ತರಿಸಿದ್ದೆ ನಾನು. ಸೊ ಮಾಮೂಲಿ ಎಲ್ಲರ ಡೋರು ಉದ್ದ 210 ಇರುತ್ತೆ, ಅಡ್ಡ 100 ತರಿಸ್ಕೊಂಡ್ರೆ ಸಾಕು. ಕೆಲವೊಬ್ರದ್ದು 110, 120 ಇರುತ್ತೆ. ಎಲ್ಲ ಸೈಜು ಅವೈಲೇಬಲ್ ಇದೆ. ನಾನು ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಹೋಗಿ ಬೈ ಮಾಡಿ. ನೋಡ್ತಾ ಇರ್ಬೋದು. ಇವಾಗ ನಮ್ಮದು ಇಷ್ಟ ಆಯಿತು. ಸ್ವಲ್ಪ ಉಳ್ಕೋತದು ಅಂಟಿಸೋದು, ಅದು ಎತ್ತಿಟ್ಕೊಂಡ್ವಿ. ಸ್ವಲ್ಪ ಲೆಂತ್ ನಾನು ಜಾಸ್ತಿನೇ ತರಿಸಿದ್ದೀನಿ. ಕೆಳಗಡೆನೂ ಅಂಟಾಕೋಕ್ಕಾಗಲ್ಲಲ್ವ, ಬಿಡಬೇಕಲ್ವ, ಹಾಗಾಗಿ ಸ್ವಲ್ಪ ಉದ್ದನೇ ಇರಲಿ ಅಂತ. ಚೆನ್ನಾಗಿದೆ. ಸೆಂಟ್ರಲ್ಲಿ ನಾವು ಸುಮ್ಮನೆ ಹಿಂಗೆ ಹೋದ್ರೆ ಸಾಕು, ಅದೇ ಆಯಸ್ಕಂತ ಕೊಟ್ಟಿರ್ತಾರೆ, ಅದೇ ಕ್ಲೋಸ್ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ನಾನು ಚೇರ್ ತಂದಿದ್ದೆ, ಚೇರ್ ಸಹಾಯದಿಂದ ಹಾಕ್ಲಿ ಅಂತ. ಹರ್ಷಂಗೆ ಎಟುಕ್ತು. ಸೊ ಹಾಗಾಗಿ ಅವರೇನು ಚೇರ್ ಯೂಸ್ ಮಾಡಲಿಲ್ಲ. ನೋಡಿ ಇವಾಗ ಮಧ್ಯದಲ್ಲಿ ಈ ಥರ ಸ್ಟಿಕ್ ಆಯಸ್ಕಂತ ಥರ ಕೊಟ್ಟಿರ್ತಾರೆ. ಸುಮ್ಮನೆ ಹೋದರೆ ಸಾಕು, ನಾವು ತೆಕ್ಕೊಂಡು ಹೋಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಹೋದರೆ ಸಾಕು, ತೆಕ್ಕೊಳ್ಳುತ್ತೆ. ಕ್ವಾಲಿಟಿ ಮಾತ್ರ ಎಷ್ಟು ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಎಲ್ಲ ಅಂಟಿಸಿ ಈ ಥರ ಸೈಡಲ್ಲಿ ಅಂಟಿಸಿದ್ವಿ. ಇದು ಬೇಡ ಅಂದರೆ ಸಹ ನಾವು ಬಿಚ್ಚಿ ಇಡ್ಬೋದು, ಮತ್ತು ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದು. ಹಾಗಾಗಿ ಇದು ಸೂಪರಾಗಿದೆ ಮಾತ್ರ. ಯಾರು ಮಿಸ್ ಮಾಡ್ಕೋಬೇಡಿ, ಬೈ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಇವಾಗ ನಮ್ಮ ಡೋರ್ಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ನಾನು ಫುಲ್ ವ್ಯೂವಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಬಿಡಿತ್ತು ಮತ್ತು ಎಷ್ಟು ಲೆಂತ್ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸ್ವಲ್ಪ ಲೆಂತ್ ಜಾಸ್ತಿನೇ ಆಗುತ್ತೆ, ಏನಾಗಲ್ಲ. ಒಟ್ಟು ಪರ್ಫೆಕ್ಟ್ ಸೈಜು ಇಷ್ಟೇ ಇರಬೇಕು ಸೈಜು, ಏಕೆಂದರೆ ಕೆಳಗಡೆ ಸಂದಿಲಿ ಸೊಳ್ಳೆ ಬರಬಾರ್ದು ಅಂತ. ಇನ್ನು ಒಳಗಡೆಯಿಂದ ಯಾವ ರೀತಿ ಕಾಣುತ್ತೆ ಅಂತ ಸಹ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪ್ಯಾಕಿಂಗ್ ತೊಗೊಂಡಿರ್ತೀವಲ್ವ, ಅದರಲ್ಲೇ ಯಾವ ರೀತಿ ಯೂಸ್ ಮಾಡೋದು, ಏನು ಹೆಂಗೆ ಅಂತ ಎಲ್ಲ ಸಹ ಅವರೇ ಸ್ಟೆಪ್ 1 ಸ್ಟೆಪ್ 2 ಥರ ಪ್ರೊಸೀಜರ್ ಅವರೇ ಕೊಟ್ಟಿರ್ತಾರೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ಥರ ನೋಡ್ಕೊಂಡು ಸಹ ನೀವು ಅದನ್ನು ಅಂಟಿಸ್ಕೋಬೋದು. ಸೊ ನೋಡಿ, ನಾನು ಅದಕ್ಕೆ ನಿಮಗೆ ಯಾವ ರೀತಿ ಯೂಸ್ ಪ್ಯಾಕಿಂಗ್ ಕ್ವಾಲಿಟಿ ಆಗಿರ್ಬೋದು, ಅದ್ರ ನೆಟ್ ಕ್ವಾಲಿಟಿ ಆಗಿರ್ಬೋದು, ನಾವು ಸ್ಟಿಚ್ ಮಾಡಿಸ್ಬೇಕು ಅಂದರೆ ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ. ಪ್ರಾಣಿ ಪಕ್ಷಿ ಮಕ್ಕಳು ಅದಕ್ಕೇನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊಳ್ಳೆ ಮಾತ್ರ ಬರಲ್ಲ ಅಷ್ಟೇ. ಈಗ ಮನೇಲಿ ಡಾಗು ಕ್ಯಾಟ್ ಎಲ್ಲ ಇರುತ್ತಲ್ವ, ಆರಾಮಾಗಿ ಹೋಗ್ಬೋದು. ಸೈಡಿಗೆ ಹುಕ್ ಸಹ ಹಾಕೋಬೋದು. 3 ಇಯರ್ ಪ್ಲಸ್ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಇವಾಗ LKGಗೆಲ್ಲ ಅಡ್ಮಿಷನ್ ಮಾಡಿಸ್ಬೇಕಲ್ವಾ, ಮಕ್ಕಳು ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಕೂಡ ಚೆನ್ನಾಗಿರುತ್ತೆ, ಕಲಿತವೆ. ನೋಡಿ ಇದು 4 ಬುಕ್ ಬರುತ್ತೆ. ಜಸ್ಟ್ ಆನ್ಲೈನ್ ಪೇಮೆಂಟಲ್ಲಿ 79 ರುಪೀಸ್ಗೆಲ್ಲ ಸಿಗುತ್ತೆ. 4 ಬುಕ್ ಜೊತೆಗೆ 10 ರೀಫಿಲ್ ಸಹ ಸಿಗುತ್ತೆ, 1 ಪೆನ್ ಸಹ ಸಿಗುತ್ತೆ. ಇಷ್ಟು ಅಫೋರ್ಡಬಲ್ ಪ್ರೈಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನಂಬರ್ಸ್ ಬುಕ್ಕು. ಮೊದಲನೇದು ಬಂದು ನೋಡಿ, ಇಷ್ಟು ನಂಬರ್ಸ್ ಇದ್ದಾವೆ.
ಅವರೆಲ್ಲ ಆರಾಮಾಗಿ ಬರಿಬೋದು. ನೋಡಿ ನನ್ನ ಮಗಳೆಲ್ಲ 2 ಬರೆದಿದ್ದಾಳೆ. ಅಂದರೆ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಕೂಡ ಚೆನ್ನಾಗಿರುತ್ತೆ. ಇದು ಮ್ಯಾಥ್ಸ್ದು ನೋಡಿ ಎಲ್ಲ ಕೊಟ್ಟಿದ್ದಾರೆ. ಪ್ಲಸ್ ಆ್ಯಂಡ್ ಮೈನಸ್ದು ಎಲ್ಲ ಇದೆ. ಸೊ ನಾನು ಇವಾಗ ಇವಳಿಗೆಲ್ಲ ಇದು ಬರಲ್ಲ, ಕಲಿಸ್ಬೇಕು ಅವಳಿಗೆ. ಸೊ ಅವರು ಈ ಥರ ಮಾರ್ಕ್ ಇದೆ ಅಲ್ವಾ, ಇದ್ರ ಮೇಲೆ ಬರೆಯೋದು. ಆವಾಗ ಅವು ಚೆನ್ನಾಗಿ ಬರೀಲೂಬೋದು. ಅವ್ರದ್ದು ಹ್ಯಾಂಡ್ ರೈಟಿಂಗು ಹೆಂಗೆಂಗೋ ಇರುತ್ತೆ, ಇವಾಗ ಕಲಿತಾ ಇರ್ತಾರಲ್ವಾ. ಸೊ ಇವಾಗ ಚೆನ್ನಾಗಿರುತ್ತೆ ನೋಡಿ. ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ, ಬಿಗ್ ಲೆಟ್ರು ಸ್ಮಾಲ್ ಲೆಟ್ರ್ 2 ಇದೆ. ಚೆನ್ನಾಗಿ ಬರೀಬೋದು. ಫುಲ್ ಇದು 4 ಬುಕ್ಕಿಂದ 79 ರುಪೀಸ್ ಅಂದರೆ ಆರಾಮಾಗಿ ತೊಗೊಬೋದು. ಮೀಶೋದಲ್ಲಿ ಹೋಗಿ ಬೈ ಮಾಡಿ. ಸೊ ಆನ್ಲೈನ್ ಪೇಮೆಂಟ್ ಆದರೆ 20 ರುಪೀಸ್ ಕಡಿಮೆ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಆದರೆ 20 ರುಪೀಸ್ ಜಾಸ್ತಿ ಇರುತ್ತೆ ಅಷ್ಟೇ. ಆರಾಮಾಗಿ ಬೈ ಮಾಡಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಬರಿತೀನಿ ಅಂತ ಬಂದ ತಕ್ಷಣವೇ ಬರಿತಾ ಇದ್ಲು. ಸೊ ನನಗೂ ಇಷ್ಟ ಆಯಿತು. ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಕ್ವಾಲಿಟಿ ಬುಕ್ಸ್ ಸಿಗ್ತಾ ಇದೆ ನೋಡಿ. ಎಷ್ಟು ಪೇಜ್ ಇದೆ ಅಂದರೆ ಒಂದೊಂದು ಬುಕ್ಕಲ್ಲಿ 16, ಇದರಲ್ಲಿ 16 ಇದೆ. ಸೇಮ್ ಎಲ್ಲದರಲ್ಲೂ ಅಷ್ಟೇ ಇದೆ. ಸೊ ತುಂಬ ಚೆನ್ನಾಗಿದೆ. ಬೈ ಮಾಡಿ. ಲಿಂಕ್ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ನನಗೆ ಇದಕ್ಕೆ 100 ಔಟ್ ಆಫ್ 100 ಕೊಡ್ಬೋದು. ಓಕೆ, ನಿಮ್ಮ ಮಕ್ಳಿಗೆ ಯೂಸ್ಫುಲ್ ಪ್ರಾಡಕ್ಟು. 70 ರುಪೀಸ್ಗೆ ಏನು ಸಿಗುತ್ತೆ ಹೇಳಿ ಇವಾಗ. ಸೊ ಅಂಥದ್ರಲ್ಲಿ ಈ ಥರ 4 ಬುಕ್ಸ್ ಸಿಗ್ತವೆ ಅಂತಂದರೆ ಆರಾಮಾಗಿ ಹೋಗಿ ಬೈ ಮಾಡೋದು ಒಳ್ಳೇದಲ್ವಾ. ಸೊ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಕೂಡ ಚೆನ್ನಾಗುತ್ತೆ, ಅವ್ರ ನಾಲೆಡ್ಜ್ ಕೂಡ ಚೆನ್ನಾಗಿರುತ್ತೆ. ಆರಾಮಾಗಿ ಈ ರೀತಿ ಕೊಟ್ಟರೆ ಅವರು ಡೈಲಿ ಒಂದೊಂದು ಪೇಜ್ ಬರೆಸಿದ್ರು ಆರಾಮಾಗಿ ಬರೆಸ್ಬೋದು. ನಾವು ಹಾಕ್ಕೊಡ್ತಿದ್ದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರೀತಾರೆ. ಹೋಗಿ ಇವಾಗಲೇ ಬೈ ಮಾಡಿ. ನೆಕ್ಸ್ಟ್ ಒಂದು ಪ್ರಾಡಕ್ಟು ಬುಕ್ ಸ್ಟಿಕ್ಕರ್ಸ್ ಲೇಬಲು. ಇದಂತೂ LKG UKG ಫಸ್ಟ್ ಸ್ಟ್ಯಾಂಡರ್ಡು ಎಲ್ಲ ಮಕ್ಕಳಿಗೂ ತುಂಬ ಯೂಸ್ ಆಗುತ್ತೆ. ಏಕೆಂದರೆ ಮಕ್ಕಳಿಗೆ ನೇಮ್ ನೋಡಿ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಬುಕ್ಸ್ನ ಫೋಟೋ ಇದ್ದರೆ ಅವರೇ ಇದು ನಮ್ಮ ಬುಕ್ಕು ಅಂತ ಮಿಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇದು ನಮ್ಮದೇನೇ ಬುಕ್ಕು ಅಂತ ಐಡೆಂಟಿಫೈ ತಗೊಳ್ಳೋ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿದೆ. ನನ್ನ ಮಗಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ನೋಡ್ತಾ ಇರ್ಬೋದು. ಬಿಲೋ 100 ರುಪೀಸಲ್ಲೆಲ್ಲ ಇದು 30 ಪೀಸಸ್ ಬರುತ್ತೆ. ಸೊ ಇದು ಯಾವ ರೀತಿ ಬುಕ್ ಮಾಡೋದು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೀಶೋ ಆ್ಯಪ್ಗೆ ಕರ್ಕೊಂಡೋಗುತ್ತೆ. ಸೊ ಅಲ್ಲಿ ಬೈ ನೌ ಅಂತ ಇರುತ್ತೆ, ಬೈ ನೌ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಬೇಕಾ ಆನ್ಲೈನ್ ಪೇಮೆಂಟ್ ಬೇಕಾ ಸೆಲೆಕ್ಟ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅಲ್ಲೇ ಬೈ ಮಾಡ್ತಾ ಇರ್ತೀರಲ್ವ, ಅಲ್ಲಿ ಅವ್ರ ನಂಬರ್ ಕೊಟ್ಟಿರ್ತಾರೆ, ಯಾರು ಇದನ್ನು ಸೇಲ್ಸ್ ಮಾಡ್ತಿರ್ತಾರೆ ಅವ್ರದ್ದು. ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಪಾಪುದು ಫೋಟೋ ಮತ್ತು ನೇಮು ಅವರಿಗೆ ಸೆಂಡ್ ಮಾಡಿ. ಅವರು 3-4 ಡೇಸಲ್ಲೆಲ್ಲ ಈ ರೀತಿ ಕಸ್ಟಮೈಸ್ಡ್ ಸ್ಟಿಕ್ಕರ್ ಮಾಡಿ ಕಳಿಸ್ತಾರೆ. ನೋಡ್ತಾ ಇರ್ಬೋದು. ನನ್ನ ಮಗಳದ್ದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನನ್ನ ಮಗಳಿಗೂ ಮಾಡಿಸಿದ್ದೀನಲ್ಲ, ಯಾವ ರೀತಿ ಬಂದಿದೆ ಅಂತ ನಿಮಗೆ ಫುಲ್ಲು ತೋರಿಸ್ತಾ ಇದ್ದೀನಿ. ಎಷ್ಟು ಚೆಂದ ಬಂದಿದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಇವೆಲ್ಲ ಪ್ರಾಡಕ್ಟ್ಗಳು ನಾನು ಮೀಶೋದಲ್ಲೇ ಬೈ ಮಾಡಿರೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ, ಹಾಗಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಬಾಯ್ ಬಾಯ್.